ಇನ್ನೂ ಒಂದು 2 ಸೀಟ್ ಬರ್ತಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ನಮ್ಮಲ್ಲೇ 1-2 ಸೀಟಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು. ಆದರೆ ಈ ರಾಜ್ಯದಲ್ಲಿ 136 ಸೀಟ್ ಬಂದೇ ಬರ್ತದೆ ಅಂತ ಹೇಳಿದ್ದೆ. ನನ್ನ ಗುರಿ 141 ಇತ್ತು. ಈ ಒಂದು ಬೀಡ್ನಿಂದ, ಈ ನಾಡಿನಿಂದ ಘೋಷಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಯಾರು ನನ್ನ ತಾಯಂದಿರು ಇವತ್ತು ಬಂದಿದ್ದೀರಿ, ಯಾರು ನನ್ನ ಯುವಕರು ಬಂದಿದ್ದೀರಿ, ಯಾರು ರೈತರು ಬಂದಿದ್ದೀರಿ, ಈ 5 ಗ್ಯಾರಂಟಿಗಳ ಫಲಾನುಭವಿಗಳ ಏನು ಈ ಸಮಾವೇಶ ನಡೀತಾ ಇದೆ, ನೀವು ಚಿಂತೆ ಮಾಡೋದು ಬೇಡ. ಈ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಬಹಳ ಬಲಿಷ್ಠವಾದಂಥ ಸರ್ಕಾರ ಇದೆ. ಬಿಜೆಪಿಯ ನನ್ನ ಸ್ನೇಹಿತರು ಏನೇ ಟೀಕೆ ಟಿಪ್ಪಣಿ ಮಾಡ್ಬೋದು. ನಿಮಗೆ ನಮ್ಮ ಸರ್ಕಾರಕ್ಕೆ ವೋಟ್ ಹಾಕಲಿಲ್ಲ ಅಂದರೆ ನಾವು ಕೇಂದ್ರದಲ್ಲಿ ನಾವು ಬಿಜೆಪಿ ಸರ್ಕಾರ ಬಂದ ತಕ್ಷಣ ನಿಲ್ಲಿಸ್ತೀನಿ ಅಂತ ಹೇಳ್ಬೋದು. ಅದು ಯಾವುದು ಸಾಧ್ಯ ಇಲ್ಲ. ಇನ್ನು 4 ವರ್ಷ ಅಲ್ಲ, ಮತ್ತೆ ನಿಮ್ಮ ಆಶೀರ್ವಾದದಿಂದ ಇನ್ನು 5 ವರ್ಷಕ್ಕೆ ನಿಮ್ಮ ಸರ್ಕಾರ, ಇನ್ನು 9 ವರ್ಷಗಳ ಕಾಲ ನಿಮ್ಮ ಸರ್ಕಾರ ಇರ್ತದೆ. ನನ್ನ ಮಾತನ್ನು ತಾವು ನೆನಪಲ್ಲಿ ಇಟ್ಕೊಳ್ಬೇಕು. ನಾನೊಂದು ಮಾತು ಹೇಳಿದೆ ನಮ್ಮ ಯುವ ನಿಧಿ ಕಾರ್ಯಕ್ರಮಕ್ಕೆ ಬಂದಾಗ, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಇದನ್ನು ನೋಡಿ ಇವತ್ತು ಯಾಕೋ ಬಿಜೆಪಿ ಫ್ರೆಂಡ್ಸ್ ಬರಲಿಲ್ಲ. ಅರಳಿದ ಕಮಲ ಉದುರು ಹೋಯಿತು. ತೆನೆ ಎತ್ತ ಮಹಿಳೆ ತೆನೆಯನ್ನು ಎಸೆದು ಈಗ ಕುಮಾರಣ್ಣ ಕಮಲ ಹಿಡ್ಕೊಂಡು ಹೋಗಿದ್ದಾರೆ. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಕರ್ನಾಟಕ ಪ್ರಬುದ್ಧವಾಯಿತು, ಕರ್ನಾಟಕ ಸಮೃದ್ಧಿ ಆಯಿತು.